ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿವೃತ್ತಿ ಸರ್ಕಾರಿ ನೌಕರರ ಪಿಂಚಣಿ ಮತ್ತು ನಿವೃತ್ತಿ ಸೌಲಭ್ಯದ ಪರಿಷ್ಕರಣೆ ಬಗೆಗಿರುವಂತಹ ಆದೇಶ ಪ್ರತಿಯನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಹಲವಾರು ಜನ ನನಗೆ ಕಮೆಂಟ್ ಮಾಡಿ ಕೇಳಿದರೆ ಪಿಂಚಣಿ ತಗೊಳ್ತಿರೋರ ಬಗ್ಗೆ, ಪೆನ್ಷನ್ ತಗೊಳ್ತಿರೋರಿಗೆ ಆದೇಶ ಪ್ರತಿಯಲ್ಲಿ ಏನು ತಿಳಿಸಿದ್ದಾರೆ 7ನೇ ವೇತನ ಆಯೋಗದ್ದು ಅಂತ ತಿಳಿಸ್ಕೊಡಿ ಅಂತ. ಅದಕ್ಕಾಗಿ ಈ ವಿಡಿಯೋನ ನಾನು ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿಮಗೆ ತಿಳಿದಿರೋ ಹಾಗೆ ನಾನು ನನ್ನ ಚಾನಲ್ನಲ್ಲಿ ರೆಗ್ಯುಲರ್ ಆಗಿ ಸರ್ಕಾರಿ ನೌಕರರ ಬಗ್ಗೆ ಏನೇ ಅಪ್ಡೇಟ್ಸ್ ಇದ್ರೂ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಾಗಾಗಿ ನೀವು ಉಚಿತವಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಏನು ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ, ಹಾಗೂ ಎಲ್ಲ ವಿಷಯಗಳು ಇಮಿಡಿಯೇಟಾಗಿ ತಿಳಿದು ಬರ್ತವೆ. ಇವತ್ತು ನಾನು ಹೇಳ್ದಂಗೆ ನಿಮಗೆ ಗೊತ್ತಿರ್ಬೋದು, ನನ್ನ ಚಾನಲ್ನಲ್ಲಿ ಹಲವಾರು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ. 7ನೇ ವೇತನ ಆಯೋಗದ ಅವರು ಏನು ಮಾಡಿದ್ದಾರೆ ಅಂದರೆ, ಒಂದೊಂದೇ ಡಿಪಾರ್ಟ್ಮೆಂಟ್ ಅಂದರೆ ತುಟ್ಟಿ ಭತ್ಯೆ ಬಗ್ಗೆ ಒಂದು, ವೇತನ ಪರಿಷ್ಕರಣೆ ಬಗ್ಗೆ ಒಂದು, ವೇತನ ಶ್ರೇಣಿಯಲ್ಲಾಗಿರುವಂತಹ ವ್ಯತ್ಯಾಸಗಳ ಬಗ್ಗೆ ಒಂದು, ಆ ಥರ ಆದೇಶ ಪ್ರತಿಗಳನ್ನು ಬಿಡುಗಡೆ ಮಾಡಿದರು. ಇದುವರೆಗೆ ಸರ್ಕಾರಿ ನೌಕರರ ವೇತನ ಶ್ರೇಣಿಯಲ್ಲಾಗಿರೋ ಚೇಂಜಸ್ಸು ಅಂದರೆ ಪೇ ಸ್ಕೇಲಲ್ಲಿ ಏನು ಚೇಂಜಸ್ ಆಗಿದೆ, ಅಥವಾ ಎಷ್ಟು DA ಹೈಕ್ ಎಷ್ಟಾಗಿದೆ, ಅಥವಾ ಆರೋಗ್ಯ ಸಂಜೀವನಿ ಯೋಜನೆ ಬಗ್ಗೆ ಏನು ಆದೇಶ ಪ್ರತಿ ಇದೆ, ಅದೆಲ್ಲದನ್ನು ನಾನು ಆಲ್ರೆಡಿ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆ ವಿಷಯಗಳದ್ದು ಬೇಕಿದ್ದರೆ ದಯವಿಟ್ಟು ಗೌರ್ಮೆಂಟ್ ಎಂಪ್ಲಾಯೀಸ್ ನ್ಯೂಸ್ ಅಂತಿದೆ, ಅಲ್ಲಿ ಹೋಗ್ಬಿಟ್ಟು ಆ ವಿಷಯಗಳನ್ನು ತಿಳ್ಕೊಳ್ಬೋದು. ಇವತ್ತಿನ ವಿಡಿಯೋದಲ್ಲಿ ಪೆನ್ಷನ್ ಬಗ್ಗೆ, ಪೆನ್ಷನ್ ತೊಗೊಳ್ತಿರೋರು, ಫ್ಯಾಮಿಲಿ ಪೆನ್ಷನ್ ಅಥವಾ ಅವರೇ ಪೆನ್ಷನ್ ತೊಗೊಳ್ತಿರೋರ ಬಗ್ಗೆ ಏನು ಆದೇಶ ಪ್ರತಿಯಲ್ಲಿ ಏನಿದೆ ಅಂತ ತಿಳಿಸ್ಕೊಡ್ತೀನಿ. ಸೊ ಇದು ನಾನು ಆದೇಶ ಪ್ರತಿಯನ್ನು ನಾನಿಲ್ಲಿ ಟೈಪ್ ಮಾಡಿ ಇಟ್ಕೊಂಡಿರೋದು, ನಿಮಗೆ ಓದಿ ಹೇಳೋಕ್ಕಾಗುತ್ತೆ ಅಂತ. ಇದರಲ್ಲಿರೋ ವರ್ಡ್ಸ್ಗಳು ಕೂಡ ಸೇಮ್ ಅಲ್ಲಿ ಏನು ಮೆನ್ಷನ್ ಮಾಡಿದಾರೋ ಅದನ್ನೇ ನಾನು ಬರೆದಿಟ್ಕೊಂಡಿದ್ದೀನಿ, ಇಲ್ಲಿ ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ದಟ್ ಅದನ್ನು ನಿಮಗೆ ತೋರಿಸ್ಬೋದು ಏನಿದೆ ಆದೇಶ ಪ್ರತಿಯಲ್ಲಿ ಅಂತ. ಸೊ ರಾಜ್ಯ ಸರ್ಕಾರವು ರಚಿಸಿದ 7ನೇ ರಾಜ್ಯ ವೇತನ ಆಯೋಗವು ಶಿಫಾರಸು ಮಾಡಿರುವಂತೆ ರಾಜ್ಯ ಸರ್ಕಾರಿ ನೌಕರರಿಗೆ ಲಭ್ಯ ಇರುವ ಕನಿಷ್ಠ ಮತ್ತು ಗರಿಷ್ಠ ಪಿಂಚಣಿಯನ್ನು ಪರಿಷ್ಕರಿಸಲಾಗಿದೆ. ಸೊ ಇಷ್ಟು ದಿವಸ ಏನಂದರೆ ಬರೀ ಬಾಯಲ್ಲಿ ಹೇಳ್ತಾ ಇದ್ರು, ಆದೇಶ ಪ್ರತಿ ಕೊಟ್ಟಿರಲಿಲ್ಲ ಪೆನ್ಷನರ್ಸ್ಗೆ. ಸೊ ಇವಾಗ ಪೆನ್ಷನರ್ಸ್ ಆದೇಶ ಪ್ರತಿ ಕೊಟ್ಟಿದ್ದಾರೆ. ಅದರಲ್ಲಿ ಏನು ಹೇಳಿದ್ದಾರೆ ಅಂದರೆ, ಕನಿಷ್ಠ ಮಿನಿಮಮ್ ಪೆನ್ಷನ್ ಮತ್ತು ಮ್ಯಾಕ್ಸಿಮಮ್ ಪೆನ್ಷನ್ ಎಷ್ಟು ತಗೊಳ್ಳೋದು ಅನ್ನೋದನ್ನು ಪರಿಷ್ಕರಿಸಲಾಗಿದೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಕನಿಷ್ಠ ನಿವೃತ್ತಿ ವೇತನ ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿಗಳು ಮತ್ತು ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿಗಳು 2003ರ ಅವಕಾಶಗಳನ್ವಯ ಸಂದರ್ಭಾನುಸಾರ ಲಭ್ಯವಿರುವ ಈ ಕೆಳಕಂಡ ವಿವಿಧ ರೀತಿಯ ನಿವೃತ್ತಿ ವೇತನಗಳ ಕನಿಷ್ಠ ಮೊತ್ತವನ್ನು ಪ್ರಸ್ತುತ ಮಾಸಿಕ 8,500ರಿಂದ ಮಾಸಿಕ 13,500ವರೆಗೆ ಪರಿಷ್ಕರಿಸತಕ್ಕದ್ದು ಅಂತ ಹೇಳಿದ್ದಾರೆ. ಅಂದರೆ ವಯೋನಿವೃತ್ತಿ ಯೋಜನಾ, ವಯೋನಿವೃತ್ತಿ ವೇತನ, ವಿಶ್ರಾಂತಿ ನಿವೃತ್ತಿ ವೇತನ, ಅಶಕ್ತತಾ ನಿವೃತ್ತಿ ವೇತನ, ಪರಿಹಾರ ನಿವೃತ್ತಿ ವೇತನ, ಅನುಕಂಪ ಭತ್ಯೆ, ಇದಿಷ್ಟು ಬೇರೆ ಬೇರೆ ರೀತಿಯಾದ ಪೆನ್ಷನ್ಸು ಗೌರ್ಮೆಂಟ್ನಿಂದ ಕೊಡ್ತಿರೋದು. ಇವು ಯಾವುದೇ ಪೆನ್ಷನ್ ನೀವು ತಗೊಳ್ತಾ ಇದ್ರೂ ನಿಮಗೆ ಮಿನಿಮಮ್ಮು ಏನಂದರೆ, ಇದುವರೆಗೂ ಮಿನಿಮಮ್ 8,500 ಆಗಿತ್ತು, ಅದನ್ನು ಜಾಸ್ತಿ ಮಾಡಿ 13,500 ಆಗಿದೆ. ಸೊ ನೀವು ಯಾವ ಲೆವೆಲಲ್ಲಿದ್ದರೂ, ಯಾವ ಲೆವೆಲಲ್ಲಿ ಯಾವ ಗ್ರೂಪಲ್ಲಿ ಕೆಲಸ ಮಾಡ್ತಿದ್ರು, ಯಾವಾಗ ರಿಟೈರ್ಡ್ ಆಗಿದ್ರೂ ಕೂಡ ನಿಮ್ಮ ಬೇಸಿಕ್ ಪೆನ್ಷನ್ ಸರ್ಕಾರದಿಂದ ನೀವು ಒಂದು ಗೌರ್ಮೆಂಟ್ ಎಂಪ್ಲಾಯಿ ಆಗಿದ್ರಿ ಅಂದರೆ ನಿಮ್ಮ ಬೇಸಿಕ್ ಪೆನ್ಷನ್ ಸಿಗೋದನ್ನು 8,500ರಿಂದ 13,500ಗೆ ಜಾಸ್ತಿ ಮಾಡಿದ್ದಾರೆ. ನೆಕ್ಸ್ಟು ವಿವಿಧ ರೀತಿಯ ನಿವೃತ್ತಿ ವೇತನಗಳ ಗರಿಷ್ಠ ಮೊತ್ತದ ಪರಿಮಿತಿಯನ್ನು ಪ್ರಸ್ತುತ ಮಾಸಿಕ 75,300ರಿಂದ ಮಾಸಿಕ 1,20,600ಕ್ಕೆ ಪರಿಷ್ಕರಿಸತಕ್ಕದ್ದು. ಅಂದರೆ ಮ್ಯಾಕ್ಸಿಮಮ್ ಪೆನ್ಷನ್ ನಿಮ್ಗೆ ಏನು, ನೀವು ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ ಆಗಿದ್ದರೆ ಮ್ಯಾಕ್ಸಿಮಮ್ ಪೆನ್ಷನ್ ನಿಮಗೆ ಏನು ಸಿಗುತ್ತೆ ಅಂದರೆ 1,20,600ವರೆಗೂ ಪೆನ್ಷನ್ ತೊಗೊಳ್ಬೋದಾಗಿದೆ. ಇದುವರೆಗೆ ಬರೀ ಯಾವುದೋ ಎಷ್ಟು ದೊಡ್ಡ ಪೊಸಿಷನಲ್ಲಿದ್ದು ರಿಟೈರ್ಡ್ ಆಗಿದ್ರು ಕೂಡ ಅವರಿಗೆ ಬರೀ 25,300 ಸಿಗ್ತಿತ್ತು ಪೆನ್ಷನ್ನು. ಇವಾಗ ಅದನ್ನು 1,20,600ಕ್ಕೆ ಮಾಡಿದ್ದಾರೆ. ಸರ್ಕಾರಿ ನೌಕರರ ಅವಲಂಬಿತರಿಗೆ ಲಭ್ಯ ಇರುವ ಕುಟುಂಬ ನಿವೃತ್ತಿ ವೇತನದ ಕನಿಷ್ಠ ಮೊತ್ತವು ಪ್ರಸ್ತುತ ಮಾಸಿಕ 8,500ರಿಂದ ಮಾಸಿಕ 13,500ಕ್ಕೆ ಪರಿಷ್ಕರಿಸತಕ್ಕದ್ದು. ಅಂದರೆ ಫ್ಯಾಮಿಲಿ ಪೆನ್ಷನ್ ಯಾರ್ಯಾರು ತೊಗೊತಿದ್ದಾರೋ ಅದನ್ನು ಕೂಡ ಮಿನಿಮಮ್ 13,500ಗೆ ಜಾಸ್ತಿ ಮಾಡಿದ್ದಾರೆ. ಸೊ ಫ್ಯಾಮಿಲಿಯವ್ರಿಗೆ ಕೂಡ ಮಿನಿಮಮ್ 13,500 ಸಿಗುತ್ತೆ. ಹಾಗೆ ಒಂದು ವೇಳೆ ಯಾರಿಗಾದ್ರೂ ಈ ಪೆನ್ಷನ್, ಹೊಸ ಪೆನ್ಷನನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದೇನು ಗೊತ್ತಿಲ್ಲ ಅಂದರೆ, ನಾನು ಹೇಳಿದಾಗ ನನ್ನ ಚಾನಲಲ್ಲಿ ಗೌರ್ಮೆಂಟ್ ಎಂಪ್ಲಾಯೀಸ್ ನ್ಯೂಸ್ ಅಂತ ಪ್ಲೇಲಿಸ್ಟ್ ಮಾಡಿದ್ದೀನಿ. ಅದರಲ್ಲಿ ಪೆನ್ಷನನ್ನು ಹೇಗೆ, ಹೊಸ 7th ಪೇ ಕಮಿಷನ್ ಪ್ರಕಾರ ಪೆನ್ಷನನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು ಆ ವಿಡಿಯೋನ ನೋಡಿ ತಿಳ್ಕೊಳ್ಳಿ, ಅಥವಾ ಕಮೆಂಟ್ ಮಾಡಿ ತಿಳಿಸಿ, ನಾನು
ಕ್ಯಾಲ್ಕುಲೇಟ್ ಮಾಡಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಇನ್ನೂ ಏನು ಹೇಳಿದೆ ಅಂದರೆ, ಕುಟುಂಬ ನಿವೃತ್ತಿ ವೇತನದ ಗರಿಷ್ಠ ಮಿತಿಯು ಪ್ರಸಕ್ತ ಮಾಸಿಕ 45,180 ರೂಪಾಯಿಯಿಂದ ಮಾಸಿಕ 80,400ರವರೆಗೆ ಪರಿಷ್ಕರಿಸತಕ್ಕದ್ದು. ಇದು ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದರೆ ಇದುವರೆಗೆ ಫ್ಯಾಮಿಲಿ ಪೆನ್ಷನ್ ಯಾರ್ಯಾರು ತಗೊತಿದ್ರೆ ಅವರಿಗೆ ಬರೀ 45,000 ಮ್ಯಾಕ್ಸಿಮಮ್ ಸಿಗ್ತಿತ್ತು. ಆದರೆ ಇವಾಗ ಅದು 80,400 ರೂಪಾಯಿವರೆಗೂ ಸಿಗುತ್ತೆ. ಕರ್ನಾಟಕ ಸರ್ಕಾರಿ ನೌಕರರ ಕುಟುಂಬ ನಿವೃತ್ತಿ ವೇತನ ನಿಯಮಗಳು 2002ರ ಅವಕಾಶಗಳಂತೆ ದಿನಾಂಕ 1/7/2022 ಮತ್ತು ತದನಂತರ ಸೇವೆಯಲ್ಲಿರುವಾಗಲೇ ಮರಣ ಹೊಂದಿದ ಸರ್ಕಾರಿ ನೌಕರರ ಪ್ರಕರಣಗಳಲ್ಲಿ ಮೃತ ಸರ್ಕಾರಿ ನೌಕರನ ಅವಲಂಬಿತರು ಕುಟುಂಬ ನಿವೃತ್ತಿ ವೇತನದ ಪರಿಷ್ಕೃತ ಮೊತ್ತವನ್ನು ದಿನಾಂಕ 1/8/2024 ಪಡೆಯಲು ಅರ್ಹರಿರುತ್ತಾರೆ. ಅಂದರೆ ಇದು ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ. ಇದು ಮೊದಲೆಲ್ಲೂ ಮೆನ್ಷನ್ ಮಾಡಿರಲಿಲ್ಲ. ಏನಂದರೆ ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ, ನಿಮಗೆ ಒಂದು ವೇಳೆ ನಿಮ್ಮ ಯಾರು ಪೆನ್ಷನ್ ತೊಗೊತಿದ್ರೋ ಅವರು 1/7/2000 ಅಂದರೆ 2022 ಜುಲೈ 1 ಒಂದು ವೇಳೆ ಅದಾದಮೇಲೆ ಅವರು ತೀರಿ ಹೋಗಿದ್ರೆ ಹಾಗೂ ನೀವು ಅವರದ್ದು ಪೆನ್ಷನನ್ನು ನೀವು ಕುಟುಂಬದವ್ರು ಪಡೆದುಕೊಳ್ತಾ ಇದ್ದರೆ ಆವಾಗ ಅವರಿಗೆ ಪರಿಷ್ಕೃತ ಅಂದರೆ 7th ಪೇ ಕಮಿಷನ್ ಪ್ರಕಾರ ಈ ಜಾಸ್ತಿ ಆಗಿರೋ ಪೆನ್ಷನ್ನು 1/8/2024 ಸಿಗುತ್ತೆ. ಅಂದರೆ 1/8/2024 ಆಗಸ್ಟ್ 1 ಕ್ಯಾಲ್ಕುಲೇಟ್ ಆಗಿ ಆಗಸ್ಟ್ 1 ಅಂದರೆ ಆಗಸ್ಟ್ 1 ಬರೋ ಪೆನ್ಷನಲ್ಲಿ ಸಿಗೋದಿಲ್ಲ. ಸೆಪ್ಟೆಂಬರಲ್ಲಿ ಏನು ಆಗಸ್ಟ್ ಕ್ಯಾಲ್ಕುಲೇಟ್ ಆಗಿ ಸಿಗುತ್ತೋ ಅದರಲ್ಲಿ ನಿಮಗೆ ಜಾಸ್ತಿ ಆಗಿರುವಂಥದ್ದು ಸಿಗುತ್ತೆ. ಅದರ ಮೊದಲು ಸಿಗೋದಿಲ್ಲ. ಅದೇ ದಿನಾಂಕ 1/7/2022 ಪೂರ್ವದಲ್ಲಿ ಕುಟುಂಬ ನಿವೃತ್ತಿ ವೇತನ ಪಡೆಯುತ್ತಿದ್ದ ಮೃತ ಸರ್ಕಾರಿ ನೌಕರರ ಅವಲಂಬಿತರಿಗೆ ಈ ಆದೇಶದಲ್ಲಿ ತೋರಿಸಿರುವಂತೆ ಪರಿಷ್ಕೃತ ಕುಟುಂಬ ನಿವೃತ್ತಿ ವೇತನವು ಲಭ್ಯವಿರುತ್ತದೆ. ಅಂದರೆ ಇದರಲ್ಲಿ ಏನು ಹೇಳಿದ್ದಾರೆ ಅಂದರೆ 1/7/2022 ಅಂದರೆ 2022 ಜುಲೈ 1ಕ್ಕಿಂತ ಮೊದಲು ಮರಣ ಹೊಂದಿದ್ರೆ ಹಾಗೂ ನೀವು ಮೊದಲಿಂದನೂ ಕುಟುಂಬ ನಿವೃತ್ತಿ ವೇತನ ಪಡಿತಿದ್ರೆ ಅವರಿಗೆ 1/7/2022ರಿಂದನೇ ಪರಿಷ್ಕೃತ ಪಿಂಚಣಿ ಸಿಗುತ್ತೆ. ಅದು ಹೇಗಂದರೆ ಅರಿಯರ್ಸ್ ರೀತಿಯಲ್ಲಿ ಬಾಕಿ ಇರೋದನ್ನು ಕೊಡ್ತಾರೆ. ಏನು ಜಾಸ್ತಿ ಆಗಬೇಕಿತ್ತಲ್ವ ಅದು. ಅದೇ 1/7/2022 ನಂತರ ಮರಣ ಹೊಂದಿದ್ದು ಆಮೇಲೆ ನೀವು ಕುಟುಂಬ ಪಿಂಚಣಿಯನ್ನು ಪಡ್ಕೊಳ್ತಾ ಇದ್ದರೆ ಆವಾಗ ನಿಮಗೆ ಬರೀ 1/8/2024 ಮೇಲಿಂದ ಮಾತ್ರ ಪರಿಷ್ಕೃತ ಪಿಂಚಣಿ ಸಿಗುತ್ತೆ. ಸೊ ಈ ಚೇಂಜಸನ್ನು ಹೇಳಿದ್ದಾರೆ. ಇನ್ನು ಹಲವಾರು ಜನ 70 ಇಯರ್ಸ್ ಆದಮೇಲೆ 10% ಏನು ಎಕ್ಸ್ಟ್ರಾ ಸಿಗುತ್ತೆ ಪೆನ್ಷನ್ ಅದರ ಬಗ್ಗೆ ತಿಳಿಸಿ ಅಂತ ಹೇಳ್ತಾ ಇದ್ರು. ಸೊ ಅದು 7ನೇ ವೇತನ ಆಯೋಗದ ಶಿಫಾರಸಲ್ಲಿದೆ. ಅದು ಆರ್ಥಿಕ ಇಲಾಖೆ ಅದನ್ನು ಅಧಿಕೃತವಾಗಿ ಯಾವುದೇ ಆದೇಶ ಪ್ರತಿಯಲ್ಲೂ ಮೆನ್ಷನ್ ಮಾಡಿಲ್ಲ. ಇನ್ನು ಮುಂದೆ ಬರುವ ಆದೇಶ ಪ್ರತಿಗಳಲ್ಲಿ ಅದರ ಬಗ್ಗೆ ಇನ್ಫಾರ್ಮೇಷನ್ ಇರ್ಬೋದು. ಇನ್ಫಾರ್ಮೇಷನ್ ಬಂದ ತಕ್ಷಣ ಖಂಡಿತವಾಗಿಯೂ ನಾನು ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.